ಗೈಸ್ ನೋಡಿ, ಈ ಬ್ಯಾಕ್ಗ್ರೌಂಡ್ ತೋರಿಸಿ ತುಂಬ ದಿನ ಆಗಿತ್ತು. ಯಾಕೆ ಅಂತಂದರೆ ಬರೀ ಹೊರಗಡೆ ಓಡಾಡ್ತಿದ್ದೋ. ಅದಕ್ಕೆ ಇವತ್ತು ಸಾಟರ್ಡೆ, ಇವತ್ತಿಲ್ಲೂ ಹೊರಗಡೆ ಹೋಗಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಬ್ಯುಸಿ, ನಮ್ಮ ಹುಡುಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಇವತ್ತು ಮೂವಿಗೆ ಹೋಗೋಣ ಅಂತ ಗುರು ಆಯಿತು ಒಬ್ಬ ಹೋಗೋಣ ಅಂತಂದ. ಅದಕ್ಕೆ ಈಗ ಜಸ್ಟ್ ಮನೆಗೆ ಬಂದೆ. ಬನ್ನಿ ಇವತ್ತು ಭೀಮಾ ಚಿತ್ರ ನೋಡ್ಕೊಂಬರೋಣ, ಹೇಗಿರುತ್ತೆ ಅಂತ ನೋಡಿಕೊಂಡು ಸಿಗೋಣ ಇನ್ ಥಿಯೇಟ್ರಲ್ಲಿ. ಗೈಸ್, ಹಾಗೆ ಆಗಸ್ಟ್ 9ರಂದು ಬಾವುಟ ಆರಿಸಿ ಅಂತ ಎಲ್ಲ ಅಭಿಯಾನ ಮಾಡಿದ್ರಲ್ಲ ನೋಡಿ, ನಮ್ಮ ಹುಡುಗ ಬಾವುಟ ಆರಿಸಿದ್ದಾನೆ. ಇದರಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ, ವೆಲ್ಕಮ್ ಟು ಬ್ಲಾಗಿಂಗ್ ಕನ್ನಡಿಗ. ಸಿಗೋಣ, ಸ್ಟೇ ಟ್ಯೂನ್. ಇವತ್ತು ಮೂವಿ ನೋಡ್ಕೊಂಡು ಬರೋಣ, ಹೇಗಿರುತ್ತೆ ಅಂತ ಹೇಳ್ತೀನಿ. ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಗೈಸ್, ಮೂವಿ ಇಲ್ಲಿವರೆಗೂ ಸೂಪರ್. ಇಂಟ್ರೋಲ್ ಗೈಸ್, ಇಂಟ್ರೋಲ್. ಏನೋ ಮೂವಿ ಬ್ರೇಕ್ ಆದಮೇಲೆ ಈಟಿಂಗ್ ಬಿರಿಯಾನಿ ತಿನ್ಕೊಂಡು ಗುರು ಮನೆಗೆ ಸಿಗ್ತೀವಿ. ಗುರುಗೆ ಕೇಳ್ತೀನಿ ರಿವ್ಯೂ ಹೆಂಗೈತೆ ಅಂತ, ಹೇಳ್ತಾನೆ. ಮನೆ ಹತ್ರ ಹೋಗ್ತೀವಿ, ಸಿಗ್ತೀವಿ. ಗೈಸ್, ಅವಾಗೇ ಹೇಳ್ದಂಗೆ ತುಂಬ ದಿನ ಆಗಿತ್ತು ಅಂತಂದೆ. ಮಾಮೂಲಿ ಗುರುವ್ರು ಕುಟೀರಕ್ಕೆ ಬಂದು ಫಿಲಮ್ ನೋಡಿಕೊಂಡು ಬಿರಿಯಾನಿ ತಿನ್ಕೊಂಡು ಬಂದು, ಈಗ ಬಂದಾಗೆ ವಿಡಿಯೋ ಮಾಡೋಣ ಅಂದ್ಕೊಂಡು ಇಲ್ಲಿ ಬಂದು ಅಟ್ಮಾಸ್ಫಿಯರ್ ನೋಡಿ ಶಕ್ನ ಏನಂತ ಅನಿಸ್ತು ಗುರು? ನಿದ್ದೆ ಮಾಡೋಣ ಅಂತ ಅನಿಸ್ತು. ನಿದ್ದೆ ಮಾಡಿಬಿಟ್ಟು ಈಗ 6 ಗಂಟೆ ಆಯಿತು. ನಮ್ಮ ಮುಖಲ್ಲ ಫೋನ್ ಮಾಡ್ದೆ, ಬರ್ದ ಶಟಲ್ ಆಡೋಣ ಅಂತ. ಈಗ ಶಟಲ್ ಆಡೋಕೆ ಹೋಗ್ತಾಯಿದ್ವಿ. ಹೆಂಗಿತ್ರಿ ಗುರುದೇವರೇ ಫಿಲಮ್ಮು? ಫಿಲಮ್ಗೇನು ಬ್ರೋ, ಮೂವಿ ನೋಡಿ ರಕ್ತ ಕುದೀತದ ಇಲ್ವೋ? ನಾವು ನೋಡಿ ಫುಲ್ಲು ನಿದ್ದೆ ರೂಪದಲ್ಲಿದ್ದೀವಿ. ಪಕ್ಕದ ಮುರುಗೋನೆ ಬೈತಾನೆ ತೋರಿಸಿದ್ರೆ, ಫುಲ್ಲು ನಿದ್ದೆ ರೂಪದಲ್ಲವನೇ. ಫಿಲಮ್ ಮಾತ್ರ ಸಾಕಾಗಿತ್ತು. ನನಗೆ ಹಿಂಗೇನಂದ್ರೆ ಇಂಟರ್ವ್ಯೂ ಗಂಟೆ ಸಾಕಾದ ಕಾಮಿಡಿ. ಆಮೇಲೆ ಮೆಸೇಜ್ ಚೆನ್ನಾಗೈತೆ. ಅದು ಹುಡುಗರುಗಳು ಇದನ್ನು ನೋಡಿ ಹಾಳಾಗೋದು. ಅದ್ರಲ್ಲಿ ಪಾಸಿಟಿವ್ ಆಗಿ ತೊಗೊಳೋದಕ್ಕಿಂತ ನೆಗೆಟಿವ್ ಆಗಿ ತೊಗೊಂಡು ಮಾಡೋದು. ಬರೀ ಡ್ರಗ್ಸ್ ಬಗ್ಗೆನೇ ಇನ್ಫಾರ್ಮೇಶನ್. ಡ್ರಗ್ಸ್ ಪೆಡ್ಲರ್ಲು, ರೌಡಿಸಮ್, ಕ್ರೈಮು ಚೆನ್ನಾಗೈತೆ. ವಿಸಿಟ್ ಮಾಡಿ ನೀವು ಒಂದ್ಸಲ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ನಮ್ಮ ಗುರು ಕಡೆಯಿಂದ ಥಮ್ಸಪ್ ಬಂದಿದೆ, ಸಕಲಾಗಿದೆ ಅಂತ. ನಮ್ಮ ಕಡೆಯಿಂದ ಚೆನ್ನಾಗಿದೆ, ವಿಸಿಟ್ ಮಾಡಿ ಅಂತ ಹೇಳ್ತಾ ಶಾರ್ಟ್ ವಿಡಿಯೋ ಎಂಡ್ ಮಾಡ್ತೀನಿ. ಚಿತ್ರದಲ್ಲಿ ಕೆಲವೊಂದನ್ನು ಸ್ಫೂರ್ತಿಯಾಗಿ ತಗೊಳ್ಳಿ. ಸ್ಫೂರ್ತಿ ಯಾವುದೋ ಹುಡುಗಿ ಹೆಸರಲ್ಲ ಅದು, ಹಂಗೆ ಮೋಟಿವೇಶನ್. ಸ್ಫೂರ್ತಿಗೆ ಇನ್ನೊಂದು ದಿವಸ ನಮ್ಮ ಮಕ್ಕಳು ಭಾಷೆ. ನಮ್ಮ ಮುಕುಲವರು ಮತ್ತು ಗುರುದೇವರು ಇಬ್ಬರು ಗೇಮಿಂಗ್ ಫೀಲ್ಡ್ಗೆ ಇಳಿದುಬಿಟ್ಟಿದ್ದಾರೆ. ಯಾವುದಂದರೆ ಆನ್ಲೈನ್ ಗೇಮಿಂಗ್ ಅಂತ ಅನ್ಕೋಬಿಡಿ. ನೋಡಿ, ಇಲ್ಲಿ ಶಟಲ್ ಆಡೋರು ಇವರು ರೋಡಲ್ಲಿ, ಅದನ್ನು ಪಬ್ಲಿಕ್ ಪ್ಲೇಸಲ್ಲಿ ಇವರಿಬ್ಬರು ಶಟಲ್ ಆಡೋದು. ಇಲ್ಲಿ ನೋಡಿ, ಒಡೆಗೆ ಬದವರು ಡಾಚ್ ಬಿಡ್ತಾರೆ ನೋಡಿ. ಇಂಥವ್ರು ಡಾಚ್ ಬಿಡೋದು ನೋಡಿ. ಇವರು ನ್ಯಾಷನಲ್ ಲೆವೆಲು. ಸಾರಿ, ನೀವು ಯಾವ ಸ್ಟೇಟ್ ಲೆವೆಲ್ ಗುರುದೇವರೇ? ಇವರು ಸ್ಟೇಟ್ ಲೆವೆಲು, ಅವರು ಇಂಟರ್ನ್ಯಾಷನಲ್ ಲೆವೆಲು. ಇವರು 1 ಅವರ್ ಆಡಿದ್ರೆ ಅವ್ರು 2 ಅವರ್ ಆಡ್ತಾರೆ ಕಂಟಿನ್ಯೂಸ್ ಆಗಿ ನೋಡಿ. ಸ್ಟೇಟ್ ಲೆವೆಲ್ ಔಟ್ ಆಗೋದ್ರು, ಈಗ ನ್ಯಾಷನಲ್ ಲೆವೆಲ್ ಔಟ್ ಆಯ್ತಾರೆ. ಇನ್ನು ನೆಕ್ಸ್ಟ್ ಅದಕ್ಕೆ ನೋಡ್ದ ಹೇಳಿವಾ, ನೆಕ್ಸ್ಟ್ 2 ನಿಮಿಷಕ್ಕೆ ಔಟ್ ಆಗೋದ್ರು. ಶಟ್. ಗುರುದೇವರು ಸುಸ್ತಾಗಿರೋ ಕಾರಣದಿಂದ ಅವ್ರ ಕೈಲಿ ಆಡೋಕ್ಕಾಗ್ತಿಲ್ಲ. ಸ್ಟೇಟ್ ಲೆವೆಲ್ ಅವರು, ನ್ಯಾಷನಲ್ ಲೆವೆಲ್ ಅವರು ಈಗ ತಾನೇ ಬಂದಿದ್ದಾರೆ ಹೊಸದಾಗಿ. ಮಗ ತೊಳ್ಕೊಂಡು ನೀರು ಕುಡ್ಕೊಂಡು ಸ್ವಲ್ಪ ನೋಡಿ ಹಿಂಗೆ ಟ್ರಿಕ್ಸ್ ಟರ್ನ್ಸ್ ಎಲ್ಲ ಮಾಡ್ತಾರೆ. ಬ್ಯಾಟಲ್ಲೇ ಅಷ್ಟೆಲ್ಲ ಮಾಡೋರು. ಇವರಿಬ್ಬರು ಒಲಿಂಪಿಕ್ ಹೋಗ್ಬೇಕಾಯ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಸತತವಾದ ಪ್ರಯತ್ನ. ನ್ಯಾಷನಲ್ ಲೆವೆಲ್ ಸೋತ್ಬಿಟ್ಟಿದ್ದಾರೆ. ಈ ಸ್ಟೇಟ್ ಲೆವೆಲ್ ನಮ್ಮ ಮುನ್ಮುಗಿಸಿದ್ರು. ಬ್ರೋ ಸ್ಟೇಟ್ ಲೆವೆಲ್ ಮುನ್ಮುಗಿಸ್ತಲ್ಲಪ್ಪ.
ಓ ಜಯಬೇರಿ ಬರ್ಸಿದ್ದಾರೆ ಸ್ಟೇಟ್ ಲೆವೆಲ್ ಅವರು. ಓ ತಿರ್ಗಾ ಸತತವಾದ ವಿಫಲ. ಈ 10 ನಿಮಿಷಗಳ ಆಟದಲ್ಲಿ ಜಯಬೇರಿ ಬರ್ಸಿರೋರು ಸ್ಟೇಟ್ ಲೆವೆಲ್ ಅವರು, ಮಿಸ್ಟರ್ ಗುರುದೇವ್ ಅವರು. ಅವ್ರಿಗೊಂದು ಅಭಿನಂದನೆಗಳನ್ನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಷ್ಟೇ.